ಈ ರಾಶಿಗೆ ಹೆಂಗಿದೆ, ಆ ರಾಶಿಗೆ ಹಂಗಿದೆ, ಓ ರಾಶಿಗೆ ಹೆಂಗೆ ಇರುತ್ತೆ ಅಂತ ನೀವೆಲ್ಲ ಏನು ಕೇಳ್ತೀರ ಗೊತ್ತಾ? ದ್ವಾದಶ ರಾಶಿ ಹೆಂಗಿರುತ್ತೆ ಅಂತ ನಾನು ಹೇಳ್ಬಿಡ್ತೀನಿ, ತಿಳ್ಕೊಳ್ಳಿ. ಕೆಲವು ರಾಶಿಗಳಿಗೆ, ಮೇಷರಾಶಿಗೆ ಕೆಟ್ಟದಾಗತ್ತೆ, ಕೆಲವು ಮೇಷರಾಶಿಗೆ ಒಳ್ಳೆಯದಾಗಲ್ಲ. ಯಾಕೆಂದರೆ ಅಶ್ವಿನಿ, ಭರಣಿ, ಕೃತ್ತಿಕ, ಅಶ್ವಿನಿ ನಕ್ಷತ್ರಕ್ಕೆ ದೇವತಾಗ್ರಹ ಅಂತ ಕರಿತೀವಿ. ಅಶ್ವಿನಿ ನಕ್ಷತ್ರ ಕೇತು ಅಧಿದೇವತೆ. ಕೇತು ಸೂರ್ಯನ ಮನೆಯಲ್ಲಿಲ್ಲ, ಕನ್ಯಾ ರಾಶಿಯಿಂದ ಸೂರ್ಯನ ಮನೆಗೆ ಹೋಗ್ತಾನೆ ಸಿಂಹರಾಶಿಗೆ. ಕೆಲವರಿಗೆ ಒಳ್ಳೇದು ಮಾಡ್ತಿರ್ತಾನೆ, ಕೆಲವ್ರಿಗೆ ನಾವೇನು ಮಾಡಬೇಕು? ಭರಣಿ ನಕ್ಷತ್ರ. ಈ ಭರಣಿ ನಕ್ಷತ್ರ ನಂದೊಂದು ಪಾಪ ಆಗಲೇ ಕೇಳಿದ್ರು, ನೋಡಿ ಕೆಲಸನೇ ಹೊಟ್ಟೋಯ್ತು ಅಂತ. ಭರಣಿ ನಕ್ಷತ್ರ ಕೆಲವು ಕೆಲಸ ಹೋಗಿದೆ. ನಿನ್ನೆ ತಾನೇ ಒಬ್ಬರು ಭರಣಿ ನಕ್ಷತ್ರದ ಏನಾಯಿತು, ಹೊಸ ಕೆಲಸ ಸಿಕ್ತು, 30,000ದಿಂದ ಇವತ್ತು 80,000 ರೂಪಾಯಿ ನಂಗೆ ಪ್ರಮೋಷನ್ ಬಂತು. ಈಗ ಇಬ್ಬರಿಗೂ ಏನು ಹೇಳ್ತೀರಾ? ಟಿ ವಿಲಿ ಎಲ್ಲರೂ ಮಾಧ್ಯಮದಲ್ಲಿ ಏನು ಮಾಡ್ಬಿಡ್ತೀರಾ, ಒಂದೇ ಸಮ ಅನಸೇನು ಕೊಟ್ಟಂಗೆ ಕೊಟ್ಕೊಂಡ್ಬಿಡ್ತೀರಾ. ಹಂಗೆಲ್ಲ ನಾನು ಕೊಟ್ಟ ಅಭ್ಯಾಸ ಇಲ್ಲ. ನಿಮಗೆಲ್ಲರಿಗೂ ಜಾತಕ ಫಲ ನೋಡಬೇಕು ಅಂದರೆ ಬ್ರಹ್ಮಾಂಡ ಗುರುಗಳು ಇನ್ನು ಸುಮಾರು ಸೆಪ್ಟೆಂಬರ್ ಅಷ್ಟೊತ್ತಿಗೆ ನಾನು ಹೇಳ್ತೀನಿ, ನಿಧಾನಕ್ಕೆ ಒಬ್ಬೊಬ್ಬನಿಗೆ 124ನಲ್ಲಿ ಕರೆಕ್ಟಾಗಿ 12/12 144 ಸೆಕ್ಷನ್ ನೋಡಬೇಕು. ನೋಡಿ, ಮೇಷರಾಶಿಗೆ ಗುರು ಇದ್ದರೆ ಹೆಂಗೆ, ಮೇಷರಾಶಿ ಒಳಗೆ ನಿಮಗೆ ನಕ್ಷತ್ರದಲ್ಲಿ ಚಂದ್ರ ಇದ್ದರೆ ಹೆಂಗೆ, ಎಲ್ಲ ನೋಡಬೇಕು. ದ್ವಾದಶ ರಾಶಿ ಫಲ ಹಿಂಗಿದೆ ಅಂತ ಹೇಳ್ಬಿಟ್ರೆ ನಾನು ಕೆಲವ್ರಿಗೆ ಸುಳ್ಳು ಹೇಳ್ದಂಗತ್ತೆ. ನೋಡ್ರಾ, ಬ್ರಹ್ಮಾಂಡ ಗುರುಗಳು ಕೂತ್ಕೊಂಡು ಹೇಳಿದ್ರು ನನಗೇನಾಗಿಲ್ಲ ಅಂತ ನೀವು ಅಲ್ಲಿ ಬುರ್ಡೆ ಬಿಟ್ಕೋಬೇಕು. ಯಾಕೆ ಬೇಕು ನನ್ನ ಹಣೆ ಬರ? ಅದಕ್ಕೆ ನಾನು ಹೇಳೋದು ಕೇಳಿ.